ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಅಂಕೋಲೆ ಮರ. ಅಂಕೋಲೆ ಮರದ ಹಣ್ಣು. ಈ ಹಣ್ಣನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅಂಕೋಲೆ ಮರದ ಬಗ್ಗೆ, ಅಂಕೋಲೆ ಗಿಡದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಹೇಳೋಂಥ ವಿಚಾರಗಳು ಸಾಕಷ್ಟು ರೀತಿಯಲ್ಲೇ ಇದೆ. ಆಯಿತಾ? ಇದು ಗಿಡ ಈ ರೀತಿ ಇರ್ತದೆ, ಹಣ್ಣು ಈ ರೀತಿ ಬಿಡ್ತದೆ. ಈ ಹಣ್ಣನ್ನು ಏನು ಮಾಡ್ಬೋದು, ಮತ್ತು ಇದರ ಕಡ್ಡಿಯನ್ನು ಏನು ಮಾಡ್ಬೋದು, ಇದರ ಎಲೆಗಳನ್ನು ಏನು ಮಾಡ್ಬೋದು, ಇದರ ಕಾಂಡವನ್ನು ಏನು ಮಾಡ್ಬೋದು, ಇದರ ಬೇರನ್ನು ಏನು ಮಾಡ್ಬೋದು, ಎಲ್ಲ ಪ್ರಯೋಗಕ್ಕೂ ಇದು ಬರ್ತಕ್ಕಂಥದ್ದು. ಅಂಕೋಲೆ ಅಂತಂದರೆ ದೂರ ಆಗಿರೋ ಅಂಥವ್ರನ್ನ ಒಂದು ಮಾಡೋ ಅಂಥದ್ದು. ಆಯಿತಾ? ಅದಕ್ಕೆ ಏನಪ್ಪ ಅಂತಂದರೆ, ಇದು ಅಂಕೋಲೆ ಮರ ನಿಮಗೆ ಇದೊಂದು ಪರಿಚಯ ಆಗಲಿ, ಇದೊಂದು ವನಸ್ಪತಿ ಈ ರೀತಿ ಇರ್ತದೆ ಅನ್ನೋದು ಗೊತ್ತಾಗಲಿ ಅನ್ನೋದು. ಇದ್ರ ಜೊತೆಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಅಂಕೋಲೆ ಮರದ ಕಡ್ಡಿ ಇರ್ತದಲ್ಲ, ಆದಷ್ಟು ಕಡೆ ಒಣಗಿರಬೇಕು. ಅದನ್ನು ವಾಸ್ಕಲ್ಗೆ ಉಪಯೋಗಿಸ್ತದೆ. ಅಂದರೆ ವಸ್ಕಲ್ಲು ಅಂತ ಅಂತಾರಲ್ಲ, ವಾಸ್ಕಲ್ಲು ಅಥವಾ ವಸ್ಲು ಅಂತಂದ್ಬಿಟ್ಟು ಎಲ್ಲ ನೀವು ಕರಿತೀರಲ್ಲ. ವಸ್ಲು, ವಾಸ್ಕಲ್ಲು, ವಸ್ತಲು ಅಂತಂದ್ಬಿಟ್ಟು ಕರಿತೀರಲ್ಲ. ಅಂದರೆ ಮನೆಯ ಪ್ರಧಾನ ಬಾಗಿಲು. ಮನೆಯ ಪ್ರಧಾನ ಬಾಗಿಲಿಗೆ ಕೆಳಭಾಗದಲ್ಲಿ ಈ ಒಂದು ಅಂಕೋಲೆ ಮರದ ಕಡ್ಡಿಯಲ್ಲೇ, ಅಂಕೋಲೆ ಮರದ ಕಾಂಡದಲ್ಲೇ ನೀವು ವಾಸ್ಕಲ್ಲನ್ನು ಮಾಡಿಸ್ಬೇಕಾಗ್ತದೆ. ಆಯಿತಾ? ಇನ್ನೂ ದೊಡ್ಡ ಮಟ್ಟದಲ್ಲಿರೋಂಥವ್ರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು, ಅರಣ್ಯ ಇಲಾಖೆ ಕಡೆಯಿಂದ ಶ್ರೀಗಂಧದ್ದು ಕಡ್ಡಿನ ತಗೊಂಬಂದು ಅದರಲ್ಲೂ ಮಾಡಿಸೋಂಥ ಪದ್ಧತಿಗಳು ಇರ್ತದೆ. ಆಯಿತಾ? ಶಕ್ತಿ ಯಾರಿಗಿರಲ್ಲ ಅಂಥವ್ರು ಈ ಅಂಕೋಲೆ ಮರದ ಕಡ್ಡಿಯಲ್ಲಿ ವಾಸ್ಕಲ್ ಮಾಡೋಂಥದ್ದು. ಮತ್ತು ವಾಸ್ತು ಪುರುಷ ಅಂತಂದ್ಬಿಟ್ಟು ಮಾಡ್ತಾರೆ. ವಾಸ್ತು ಪುರುಷ ಅಂತಂದರೆ ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅದನ್ನು ವಾಸ್ತುಪುರುಷನ ಮಾಡಿ ನಿಮಗೆ ತೋರಿಸ್ತೀನಿ. ಆಯಿತಾ? ಶಿವನ ಸ್ವರೂಪವಾಗಿರ್ತಕ್ಕಂಥದ್ದು ವಾಸ್ತುಪುರುಷ. ಆಯಿತಾ? ಶಿವನ ಸ್ವರೂಪ, ಶಿವನ ಸ್ವರೂಪದಲ್ಲಿರ್ತಕ್ಕಂಥ, ಶಿವನ ಗಣದಲ್ಲಿರ್ತಕ್ಕಂಥವನು ವಾಸ್ತುಪುರುಷ. ಅಂದರೆ ಬ್ರಹ್ಮರಾಕ್ಷಸ ಅಂತಂದ್ಬಿಟ್ಟು ಕೆಲವೊಂದು ವೈದಿಕ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದು ಇರ್ತದೆ. ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ವಿಚಾರದಲ್ಲಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಎಲ್ಲ ವೇದಗಳಲ್ಲೂ ಒಬ್ಬೊಬ್ಬರು ಒಂದೊಂದು ಪದ್ಧತಿಗಳಲ್ಲಿ ಅದನ್ನು ಕರಿತಕ್ಕಂಥದ್ದು ಇರ್ತದೆ. ಆಯಿತಾ? ಇದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂತಂದಾಗ ಅದು ವಿಚಾರಗಳು ಬೇರೆ ಥರ ಇರ್ತದೆ. ಆಯಿತಾ? ಈ ಹಣ್ಣು ಬಿಟ್ಟಿತ್ತಲ್ಲ, ಅಂಕೋಲೆ ಮರದ ಹಣ್ಣು ಬಿಟ್ಟಿತ್ತಲ್ಲ, ಈ ಅಂಕೋಲೆ ಮರದ ಹಣ್ಣೊಂದು ವಿಶೇಷ ಏನಪ್ಪ ಅಂತಂದರೆ, ಇದನ್ನು ಹೇಳಬೇಕು ಅಂತಲೇ ಒಂದು ವಿಡಿಯೋ ಮಾಡಿದ್ದೆ ಅಷ್ಟೇ. ಇದ್ರದ್ದು ಅಂಕೋಲೆ ಮರದ್ದು ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡಬೇಕು ಅಂತಲೂ ಒಂದು ಆಸೆ ಐತೆ. ಅದನ್ನು ಕೊಡ್ತೀನಿ ಮುಂದಿನ ಒಂದು ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ಕೊಡ್ತೀನಿ. ಏನು ಇವಾಗ ಇದ್ರ ಬಗ್ಗೆ ವಿಚಾರ ಅಂತಂದರೆ, ಈ ಅಂಕೋಲೆ ಮರದ ಬೀಜಗಳನ್ನು ತೆಗೆದು ಅಂಕೋಲೆ ಎಣ್ಣೆಯಲ್ಲಿ ಕಪ್ಪನ್ನು ತಯಾರು ಮಾಡೋಂಥವ್ರು, ಅಂಜನ ಮಾಡ್ತೀವಿ ಗುರುಗಳೇ, ಕಪ್ ಮಾಡ್ತೀವಿ ಗುರುಗಳೇ. ನಾವು ಕಪ್ಪಿನ ಬಗ್ಗೆ ಜಾಸ್ತಿ ಹುಚ್ಚೆತ್ತಿಸ್ಕೊಬಿಟ್ಟಿದ್ದೀವಿ. ನಮ್ಮ ಕಪ್ ಬೇಕೇ ಬೇಕು, ಕಪ್ಪಿನ ಸಾಧನೆ ಮಾಡೋದು ಹೆಂಗೆ, ಕಪ್ಪನ್ನು ತೆಗಿಯೋದು ಹೆಂಗೆ, ಕಪ್ಪನ್ನು ಮಾಡೋದು ಹೆಂಗೆ, ಇದೆಲ್ಲ ಏನೇನೋ ಕೇಳ್ತಿರ್ತಿರಲ್ಲ. ಆಮೇಲೆ ಈ ಅಂಕೋಲೆ ಮರದ ಎಣ್ಣೆಯಲ್ಲಿ ಪಾದರಸವನ್ನು ಗಟ್ಟಿ ಮಾಡ್ತಕ್ಕಂಥದ್ದು ಹೆಂಗೆ, ಎಲ್ಲ ವಿಚಾರಗಳು ಇದ್ದಾವೆ. ಏನು ಅಂಕೋಲೆ ಮರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ. ಅರ್ಥ ಆಯ್ತದ? ಬರೀ ಅಂಕೋಲೆ ಎಲೆಯೊಳಗೆ ಪಾದರಸ ಗಟ್ಟಿ ಮಾಡೋದು ಹೆಂಗೆ, ಅಥವಾ ಪಾದರಸ ಶುದ್ಧಿ ಮಾಡೋದು ಹೆಂಗೆ, ಅಥವಾ ನಾವು ಕಪ್ ಮಾಡೋದು, ಅಂಜನ ಮಾಡೋದು,
ದೇವತಾ ದೃಷ್ಟಿ ಕಲ್ಪನೆ ಮಾಡೋದು, ದೃಷ್ಟಿಯನ್ನು ಉಂಟು ಮಾಡ್ತಕ್ಕಂಥದ್ದು, ದೇವತೆಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು, ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮಂತ್ರಾದಿಗಳು ತಂತ್ರಾದಿಗಳಿಂದ ಇದೆಲ್ಲ ಮಾಡೋದಕ್ಕೂ ಇದು ಅಂಕೋಲೆ ಬೇರು, ಕಾಂಡ, ಎಲೆ, ಹಣ್ಣು, ಬೀಜ, ಕಾಯಿ ಪ್ರತಿಯೊಂದು ಕೆಲಸಕ್ಕೆ ಬರ್ತದೆ. ಆಯಿತಾ? ಇದರಲ್ಲಿ ಈ ಅಂಕೋಲೆ ಬೀಜವನ್ನು ತೆಗೆದು ಅಂಕೋಲೆ ಹಣ್ಣನ್ನು ಬಿಡಿಸಿ ಅದರಲ್ಲಿರ್ತಕ್ಕಂಥ ಬೀಜಗಳನ್ನು ತೆಗೆದು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಚೆನ್ನಾಗಿ ಅರೆದು ಅದನ್ನು ಸೂರ್ಯಪುಟಕ್ಕೆ ಇಟ್ಟು, ಸೂರ್ಯಪುಟ ಅಂತಂದರೆ ಒಂದು ಕಬ್ಬಿಣದ ರೇಕಲ್ಲಿ ಈ ಅರ್ದಿರೋಂಥ ನೀವೇನು ಇಲ್ಲಿ ಅರ್ದಿರ್ತೀರಲ್ಲ, ಅಂಕೋಲೆ ಬೀಜನ ಅರ್ದಿರ್ತೀರಲ್ಲ, ಅದನ್ನೆಲ್ಲ ಚೆನ್ನಾಗಿ ತಟ್ಟಿಬಿಟ್ಟು ಸೂರ್ಯನ ಬಿಸಿಲಿಗೆ ಶಾಖಕ್ಕೆ ಇಡಬೇಕು. ಅದನ್ನು ಸೂರ್ಯಪುಟ ಅಂತ ಇರ್ತಾರೆ. ಆಯಿತಾ? ಸೂರ್ಯಪುಟ ಅಂತ ಅದನ್ನು ಕರೆತಕ್ಕಂಥದ್ದು. ಅದರಲ್ಲಿ ಶಾಖ ಆಗಿ ಅದರಲ್ಲಿ ಬಂದಿರತಕ್ಕಂಥ ಎಣ್ಣೆಯನ್ನು ಶೇಖರಣೆ ಮಾಡಬೇಕು. ನೀವು 10 kg ಬೀಜವನ್ನು ಅರೆದು ಸಂಪೂರ್ಣವಾಗಿ ತಟ್ಟಿ, ಏನಕ್ಕೆ ಕಬ್ಬಿಣದ ರೇಖೆಗೆ ತಟ್ಟಿ ಪೂರ್ಣವಾಗಿ ಅದೆಷ್ಟೇ ಶಾಖ ಹೊಡೆದ್ರೂ ಅದೇನೇ ಬಂದ್ರೂ 5 ಮಿಲಿ ಅಥವಾ 10 ಮಿಲಿ ಮಕ್ಕಳಿಗೆ ಡ್ರಾಪ್ಸ್ ಹಾಕ್ರಿ ಅಂತಂದ್ಬಿಟ್ಟು ಕೊಡ್ತಾರಲ್ಲ, ಕಣ್ಣಿಗೆ ಡ್ರಾಪ್ಸ್ ಹಾಕ್ರಿ, ಮೂಗಿಗೆ ಡ್ರಾಪ್ಸ್ ಹಾಕ್ರಿ ಅಂತಂದ್ಬಿಟ್ಟು 1 ಡ್ರಾಪ್ 2 ಡ್ರಾಪ್ 3 ಡ್ರಾಪು ಅಂತಂದ್ಬಿಟ್ಟು 5 ಮಿಲಿ ಅಥವಾ 10 ಮಿಲಿ ಬಂದರೆ ತಲೆಬೆಲೆ. ಆಯಿತಾ? ಇದನ್ನು ಯಂತ್ರಗಳಿಗೂ ಬಳಸ್ಬೋದು, ಮಂತ್ರಗಳಿಗೂ ಬಳಸ್ಕೋಬೋದು, ಇದನ್ನು ಎಲ್ಲ ಸಾಧನೆಗಳಿಗೂ ಇದನ್ನು ಬಳಸ್ಬೋದು. ಆಯಿತಾ? ಇದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಕೆಲವೊಂದು ವಿಚಾರಗಳಿಗೆ ಇದನ್ನು ಬಳಸ್ತಕ್ಕಂಥದ್ದಿದೆ. ಸೂರ್ಯಪುಟಕ್ಕೆ ಸಂಬಂಧಪಟ್ಟ ಹಾಗೆ, ಸಾಧನೆಗಳಿಗೆ ಸಂಬಂಧಪಟ್ಟ ಹಾಗೆ, ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅದನ್ನು ಸಾಧನೆ ಮಾಡ್ತಕ್ಕಂಥದ್ದು ಇರ್ತದೆ. ಆಯಿತಾ? ಇನ್ನೂ ಕೆಲವೊಂದು ವಿಚಾರಗಳಿದ್ದಾವೆ, ಅದನ್ನು ಮುಂದಿನ ಒಂದು ಕಾಲಘಟ್ಟದಲ್ಲಿ ತಿಳಿಸ್ತೀನಿ. ಆಯಿತಾ? ಇದು ಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಸೂರ್ಯಪುಟದ ಎಣ್ಣೆ ಯಾರ ಹತ್ರ ಇರ್ತದೆ ಅವನು ಶಕ್ತಿಶಾಲಿ ಆಗಿರ್ತಕ್ಕಂಥವನು, ಅಘೋರಿ ಆಗಿರ್ತಕ್ಕಂಥವನು, ಪ್ರಚಂಡಶಾಲಿ ಆಗಿರ್ತಕ್ಕಂಥವನು, ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿಗಳು ಅವನಿಗೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಈ ಥರದ್ದೆಲ್ಲ ನಾವು ನೋಡಿದ್ದೀವಿ, ಕಂಡಿದ್ದೀವಿ, ಕೇಳಿದ್ದೀವಿ, ವಿಚಾರ ಮಾಡಿದ್ದೀವಿ. ಹಾಗಾಗಿ ಈ ಒಂದು ವಿಚಾರ ನಿಮಗೆ ತಿಳಿಸ್ಬೇಕು ಅಂತ ಒಂದು ಆಸೆ ಆಯಿತು, ಹಾಗಾಗಿ ಹೇಳಿದೆ ಅಷ್ಟೇ. ಮುಂದಿನ ಕಾಲಘಟ್ಟದಲ್ಲಿ ಇನ್ನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ಣವಾದಂಥ ಮಾಹಿತಿ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.